ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ, ಇದು ಕೊಂದ್ಕೊಂಡಿರೋಂಥ ಜಾಗನೇ 1 ಎಕರೆ 7 ಕುಂಟೆ. ನೋಡಿ, ಇದೊಂದು ಪೀಸ್ ನಿಮಗೆ ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಇದೊಂದು ಪೀಸು ಇದೇನು ಕಾಂಪೌಂಡ್ ಹಾಕಿದ್ದಾರೆ, ಇದೊಂದು ಪೀಸು. ಟೋಟಲ್ 1 ಎಕರೆ 7 ಕುಂಟೆ ವಿತ್ ಒಂದು ಬೋರ್ ಇದೆ. ತೆಂಗು ನಿಮಗೆ ಟೋಟಲ್ ಇದರಲ್ಲೆಲ್ಲ ಸೇರಿ ಒಂದು 40 ತೆಂಗಿನ ಮರ ಬರುತ್ತೆ. ಸೊ ಇದೂ ಮತ್ತು ಇದರೊಳಗಡೆ ಇರೋದು. ಒಳಗಡೆ ಹೋಗಿ ಒಂದು ವೀಡಿಯೋ ಮಾಡ್ತೀನಿ ಅಡಿಷನಲ್ ಆಗಿ. ನೋಡಿ, ನಿಮಗೆ ಟಾರ್ ರೋಡ್ ಪಾಯಿಂಟೇ 200 ಅಡಿವರೆಗೂ ಬರುತ್ತೆ. ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಬರುತ್ತೆ. ಜಾಸ್ತಿ ಇರಲ್ವಲ್ಲ ನೋಡಿ, ಇದು ಬಂದು ನಿಮಗೆ ಕೋಳಿ ಶೆಡ್ಡು. ನೋಡಿ, ಕೋಳಿ ಶೆಡ್ಡು ಮತ್ತು ಹಸು ಶೆಡ್ಡು ಕೂಡ 2 ಕೂಡ ಐತೆ. ಅದು ಬಂದು ನಿಮಗೆ ಮೇಕೆ ಶೆಡ್ಡು, ಮೇಕೆ ಮತ್ತು ಕುರಿ ಶೆಡ್ಡು. ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ. ಶ್ರಮಿಸ್ಬೇಕು. ಇದು ಬಂದು ಹಸು ಶೆಡ್ಡು. ನೋಡಿ, ಮೇಕೆ ಶೆಡ್ ಅಲ್ವಾ, ಇದು ಕೆಳಗಡೆ ಇರೋದು ಕೋಳಿ ಶೆಡ್ಡು. ಅಣ್ಣವ್ರು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡವ್ರೆ. ನೋಡಿ, ಯಾರಾದರೂ 1 ಎಕರೆ 1.5 ಎಕರೆ ಬೇಕು ಅನ್ನೋರು ಅಥವಾ ಮನೆ ಇದ್ದು ಫಾರ್ಮ್ ಹೌಸ್ ಇರಬೇಕು ಅನ್ನೋರಿಗೆ ಈ ಜಾಗ ಬಂದು ಸೂಟಬಲ್ ಜಾಗ. ಯಾಕೆಂದರೆ ಊರು ಪಕ್ಕದಲ್ಲೇ ಇದೆ, ಮತ್ತು ನಿಮಗೆ ಮನೆಯೆಲ್ಲ ಬಿಲ್ಡ್ ಆಗಿದೆ, ಫಾರ್ಮ್ ಹೌಸ್ ಎಲ್ಲ ರೆಡಿ ಇದೆ. ಇದೆಲ್ಲ ಇರೋದು ಮತ್ತು ಟಾರ್ ರೋಡ್ ಫೇಸೇ ಬಂದು ನಿಮಗೆ 150 ಅಡಿಯಿಂದ 200 ಅಡಿ ಬರುತ್ತೆ. ಅಲ್ಲೂ ಜಾಗ ಇದೆ ಮತ್ತು ಇಲ್ಲೂ ಜಾಗ, ಎರಡೂ ಕಡೆ ಇದೆ ರೋಡ್ಗೆ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಈ ಜಾಗದ ಬೆಲೆ ಬಂದು 3 ಲಕ್ಷ ಹೇಳ್ತಾರೆ. ಅವ್ರು ಹೇಳ್ಕೊಬೋದು, ಅಷ್ಟೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಕೂತ್ಕೊಂಡ್ರೆ. ಮತ್ತು ಚನ್ನಪಟ್ಟಣಕ್ಕೆ ಇಲ್ಲಿಂದ ನಿಮಗೆ 17ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಕರೆಕ್ಟಾಗಿ ಲೊಕೇಶನ್ ಅಂದರೆ 17ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ಒಂದು ಬೋರ್ ಇರೋದ್ರಿಂದ ನೀರಿಗಂತೂ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ಊರು ಪಕ್ಕದಲ್ಲಿರೋದ್ರಿಂದ ನಿಮಗೆ ಪಂಚಾಯತಿಂದನೇ ನೀರು ಬರುತ್ತೆ ಮನೆಗೆ. ನೋಡಿ, ಎಲೆಕ್ಟ್ರಿಸಿಟಿ ಎಲ್ಲ ಇದೆ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.